ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋ ಬಂದು ನಮ್ಮ ಶ್ರೀಮಠದಲ್ಲಿ ತರಕಾರಿಯನ್ನು ನಾವೆಲ್ಲರೂ ಅಂದರೆ ಟೀಚರ್ಸ್ ಎಲ್ಲ ತರಕಾರಿ ಹೆಚ್ಚುತ್ತಿರ್ತಕ್ಕಂಥ ಒಂದು ವಿಡಿಯೋ. ಇದು ಯಾಕಪ್ಪ ಅಂತಂದರೆ ನಾನು ಇದ್ರ ಬಗ್ಗೆ ತಿಳಿಸೋದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ, ಹಾಗೆ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಮಠದಲ್ಲಿ ಯಾವುದು 2 ಫಂಕ್ಷನ್ ಜೋರಾಗಿ ಮಾಡ್ತಾರೆ. ಈಗ ಜನವರಿಯಲ್ಲಿ ಒಂದು ಫಂಕ್ಷನ್ ಬರುತ್ತೆ, ಸಪ್ತಾಹ ಅಂತ, ಜನವರಿ ಅಥವಾ ಫೆಬ್ರವರಿನಲ್ಲಿ. ಬಟ್ ಈ ಸಾರಿ ಜನವರಿ ಎಂಡಿಂಗಲ್ಲೇ ಬಂದಿದೆ, ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಬರುತ್ತೆ. 7 ದಿನ ಸಪ್ತಾಹ ಅಂತ ನಡೆಯುತ್ತೆ. ಕೊನೆ ದಿನ ತುಂಬ ಜೋರಿರುತ್ತೆ, ಆನ್ಯುವಲ್ ಡೇದ್ದು ಸ್ಕೂಲ್ಸ್ದು ಎಲ್ಲ ಇರುತ್ತೆ. ಹಾಗಾಗಿ ಅವತ್ತು ತುಂಬ ಜನ ಬರೋದ್ರಿಂದ ಮಠಕ್ಕೆ ಅವತ್ತು ನಮ್ಮನ್ನು ಟೀಚರ್ಸ್ನೆಲ್ಲರೂ ಸಹ ತರಕಾರಿ ಹಚ್ಚೋದಕ್ಕೆ ಕರೆದಿರ್ತಾರೆ, ಲೇಡೀಸ್ ಟೀಚರ್ನ. ಹಾಗೆ ಜೆಂಟ್ಸ್ ಟೀಚರ್ಸ್ ಎಲ್ಲ ಊಟದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಬೇಕು. ಅದಕ್ಕೂ ಮುಂಚೆ ನಮಗೆ ಮೀಟಿಂಗ್ ಮಾಡಿ ಎಲ್ಲರೂ ಸೇರಿಸಿ ಈ ಒಂದು ವಿಚಾರವನ್ನು ಹೇಳಿರ್ತಾರೆ, ಯಾರ್ಯಾರು ಯಾವ್ಯಾವ ಕೆಲಸವನ್ನು ವಹಿಸ್ಕೋಬೇಕು ಅಂತ. ಮತ್ತು ಇನ್ನೊಂದು ಪ್ರೋಗ್ರಾಮ್ ಯಾವುದು, ಭೀಮನ ಅಮಾವಾಸ್ಯೆನೂ ಅಷ್ಟೇ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಕರೆದು ಈ ಥರ ಕೆಲಸ ಇಷ್ಟು ಟೀಚರ್ಸ್ ಮಾಡಬೇಕು, ಈ ಥರ ಎಲ್ಲ ಕೆಲಸವನ್ನು ಹಂಚಿರ್ತಾರೆ. ಹಾಗಾಗಿ ನಮಗೆ ಸಪ್ತಾಹ ಮತ್ತು ಭೀಮನ ಅಮಾವಾಸ್ಯೆಯಲ್ಲಿ ಕಡ್ಡಾಯವಾಗಿ ತರಕಾರಿಯನ್ನು ಹಚ್ಚೋದಕ್ಕೆ ಬರಲೇಬೇಕಾಗುತ್ತೆ ಎಲ್ಲ ಟೀಚರ್ಸ್. ಅಂದರೆ ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಮಠಕ್ಕೆ ಸಂಬಂಧಿಸಿದ ಸಂಸ್ಥೆಯ ಶಾಲೆಗಳು ತುಂಬ ಕಡೆ ಇದೆ. ಅಲ್ಲಿಂದ ಎಲ್ಲ ಟೀಚರ್ಸು ಬಂದಿರ್ತಾರೆ, ಜೆಂಟ್ಸು ಬಂದಿರ್ತಾರೆ, ಲೇಡೀಸು ಬಂದಿರ್ತಾರೆ. ಎಲ್ಲ ಸ್ಕೂಲು, ಶಾಲಾ ಕಾಲೇಜುಗಳ ಟೀಚರ್ಸ್ ಬಂದು ಈ ಒಂದು ಕೆಲಸ ಅನ್ನೋದಕ್ಕಿಂತ ಸೇವೆಯಲ್ಲಿ ಪಾಲ್ಗೊಳ್ಬೇಕು. ನಮಗಂತೂ ಸಂತೋಷ ಆಗುತ್ತೆ. ಅಂದರೆ ಒಂದು ಸೇವಾ ಮನೋಭಾವ ಬರುತ್ತೆ ಇಲ್ಲಿ ಕೆಲಸ ಮಾಡೋದ್ರಿಂದ. ಹಾಗೆ ಇಲ್ಲಿ ಕೊನೆಯ ದಿನ ಮಾತ್ರ, ಅಂದರೆ ಸಪ್ತಾಹದಲ್ಲಿ ಮತ್ತು ಭೀಮನ ಅಮಾವಾಸ್ಯೆಯಲ್ಲಿ ಮಾತ್ರ ಎಲ್ಲ ಸಂಸ್ಥೆಯವರು ಬರ್ತಾರೆ. ಬಟ್ ನಮ್ಮ ಶಾಲೆ ಬಂದು ಮಠದಲ್ಲೇ ಇದೆ. ಹಾಗಾಗಿ ನಮ್ಮನ್ನು ಅಮಾವಾಸ್ಯೆಯಲ್ಲಿ ಮತ್ತು ಬೇರೆ ಸಣ್ಣ ಪುಟ್ಟ ಪ್ರೋಗ್ರಾಮಲ್ಲೆಲ್ಲ ನಮ್ಮನ್ನೇ ತಗೊಳ್ತಾರೆ ಕೆಲಸ ಮಾಡೋಕ್ಕೆ. ನಮ್ಮ ಮಕ್ಕಳು ಮತ್ತು ನಾವು ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಮಠದಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೂ ಸಹ ಸೇವೆ ಅಂದ್ರೇನು, ಕೆಲಸ ಅಂದ್ರೇನು ಅಂತ ಅರ್ಥ ಆಗುತ್ತೆ. ನಮಗೂ ಸಹ ಒಂದು ಸೇವೆ ಮಾಡೋ ಮನೋಭಾವ ಬರುತ್ತೆ. ತುಂಬಾ ಸಂತೋಷ ಆಗುತ್ತೆ. ಮಠದಲ್ಲಿ ಕೆಲಸ ಮಾಡ್ತಾ ಇರೋದು ನಮಗೆ ಹೆಮ್ಮೆನೂ ಸಹ ಅನಿಸುತ್ತೆ.